ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಂತಾರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಗರದ ತಾಲೂಕಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿ ಶ್ವೇತಾ ಬೇಡಿಕರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶವನ್ನು ಪೋಲಿಯೋ ಮುಕ್ತವಾಗಿಸಲು ಪ್ರತಿಯೊಬ್ಬ ಪೋಷಕರು ತಮ್ಮ 5 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ಹಾಕಿಸಬೇಕು ಎಂದು ಕರೆ ನೀಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಾಲೂಕಿನ ಆರೋಗ್ಯ ಅಧಿಕಾರಿ ಡಾಕ್ಟರ್ ಗೈಬುಸಾಬ್ ಕಲ್ಗಲಿ, ವಿಶ್ವದ ಕೆಲವು ರಾಷ್ಟ್ರಗಳಲ್ಲಿ ಇನ್ನೂ ಪೋಲಿಯೋ ಪ್ರಕರಣಗಳು ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ದೇಶದಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಪ್ರತಿ ವರ್ಷ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಅಂತ ತಿಳಿಸಿದರು. ಐಎಂಎ ಅಧ್ಯಕ್ಷ ಡಾಕ್ಟರ್ ದಂಡಿ ಅವರು ಮಾತನಾಡಿದರು. ಪೋಲಿಯೋ ಲಸಿಕೆ ಕುರಿತು ಜನರಲ್ಲಿರುವ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಸಂಘ ಸಂಸ್ಥೆಗಳು ಸಕ್ರಿಯವಾಗಿ ಭಾಗವಹಿಸಬೇಕು ಅಂತ ಹೇಳಿದರು. ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕೃಷ್ಣ ಬಣ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಮಖಂಡಿ ತಾಲೂಕಿನ 5 ವರ್ಷದ ಒಳಗಿನ 12,585 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ ಹೊಂದಲಾಗಿದ್ದು 176 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ವೈದ್ಯರು, ಸಿಬ್ಬಂದಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ದೇಶ 2014 ಮಾರ್ಚ್ನಲ್ಲಿ ಪೋಲಿಯೋ ಮುಕ್ತ ಭಾರತ ದೇಶ ಅಂತ ಹೇಳಿ ಘೋಷಣೆ ಆಗಿರ್ತದೆ. ಅದಾದ್ಮೇಲೆ ಅಂದ್ರೆ 2011ಕ್ಕೆ ನಮ್ಗೆ ಕೊನೆಯ ಒಂದು ಪೇಷಂಟ್ ಬಂದು, ಅದಾದ ಮೇಲೆ ಯಾವ ಪೇಷಂಟ್ಗಳು ಬರ್ಲಾರ್ದಕ್ಕೆ ನಾವು ಪೋಲಿಯೋ ಮುಕ್ತ ಭಾರತ ಅಂತ ಹೇಳಿ ಪ್ರಕಟಣೆಯನ್ನ ಮಾಡಿದ್ದೀವಿ. ಕೋವಿಡ್ ಅಂತ ಸಮಯದಲ್ಲಿ ಆರೋಗ್ಯ ಇಲಾಖೆಯಿಂದ ಎಂಥ ಕಾಂಟ್ರಿಬ್ಯೂಷನ್ ನಮ್ಮ ಭಾರತ ದೇಶಕ್ಕೆ ಆಗಿರ್ತದೆ ಅಂತ ಹೇಳಿ, ಬೇರೆ ಬೇರೆ ದೇಶಗಳಲ್ಲಿ ಅವ್ರು ಎಷ್ಟೋ ಫೇಸ್ ಮಾಡುವಾಗ ನಾವು ವ್ಯಾಕ್ಸಿನ್ ಕಂಡು ಹಿಡಿದು ನಮ್ಮ ಪೇಷಂಟ್ಗಳಿಗೆ ಅವುಗಳನ್ನ ಪೂರೈಸುವತ್ತ ನಾವು ಕ್ರಮವನ್ನು ವಹಿಸಿದ್ವಿ. ದಟ್ ಮೀನ್ಸ್ ಭಾರತ ದೇಶದಲ್ಲಿರುವಂತಹ ವೈದ್ಯಕೀಯ ಪದ್ಧತಿ, ಭಾರತ ದೇಶದಲ್ಲಿರುವಂತಹ ಆರೋಗ್ಯ ಇಲಾಖೆ ಅತ್ಯಂತ ಸದೃಢವಾಗಿ ಕೆಲಸ ಮಾಡ್ತಿದೆ. 12,800 ಮಕ್ಕಳು 0ಯಿಂದ 5 ವರ್ಷದ ಮಕ್ಕಳು ಏನಿದ್ದಾರೋ ಅವರೆಲ್ಲರಿಗೂ ಮನೆ ಮನೆಗೆ ಹೋಗಿ ವ್ಯಾಕ್ಸಿನ್ ಅನ್ನ ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಅತ್ಯಂತ ದೃಢೀಕರಣ ಮಾಡಿಕೊಂಡು ನಾವೆಲ್ಲ 100% ಮಾಡಿದೀವಿ ಅಂತ ಹೇಳಿ ಆರೋಗ್ಯ ಇಲಾಖೆಯಿಂದ ಆಗ್ತಿರುವಂತಹ, ನಮ್ಮ ಉಪವಿಭಾಗದಲ್ಲಿ ಆಗ್ತಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ. ಭಾರತ ದೇಶ ಪೋಲಿಯೋ ಮುಕ್ತ ಭಾರತ ಆಗಿದೆ. ನಿಮ್ಗೆಲ್ಲ ಗೊತ್ತು, ಪೋಲಿಯೋ ಅಟ್ಯಾಕ್ ಆಯ್ತು ಅಂದ್ರೆ ನಮ್ಮ ಭಾರತದ ಮುಂದಿನ ಯುವ ಪೀಳಿಗೆನೆ ಪೋಲಿಯೋ ಅಟ್ಯಾಕ್ ಆದಂಗೆ. ಈಗ ಸುಮಾರು 10-15 ವರ್ಷಗಳಿಂದ ನಮಗೆ ಅಂತಹ ಯಾವ ಕಾಯಿಲೆನೂ ಇರಲಾರ್ದ ಆರೋಗ್ಯವಾದಂತಹ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ಆರೋಗ್ಯವಾದಂತಹ ಮಕ್ಕಳು ತಮ್ಮ ಜೀವನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಕಾರಣ ನಮ್ಮ ಇಂತಹ ಹಿಡನ್ ವಾರಿಯರ್ಸ್ ಅಂತ ಏನ್ ಕರಿತೀವಿ, ಆಶಾ ಕಾರ್ಯಕರ್ತೆಯರಿರ್ಬೋದು, ನರ್ಸಸ್ ಇರ್ಬೋದು, ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡ್ತಿರುವಂತಹ ಬಾಯ್ಸ್ ಇರ್ಬೋದು, ಅವರೆಲ್ಲರೂ ತಮ್ಮ ಪ್ರಾಮಾಣಿಕವಾದಂತಹ ಸೇವೆಯನ್ನ ಈ ಒಂದು ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನ ಹೇಳ್ತೇನೆ. ನಮ್ಮ ದೇಶದಾದ್ಯಂತ ಇರುವಂತಹ 5 ವರ್ಷದ ಎಲ್ಲ ಮಕ್ಕಳಿಗೆ 2 ಡೋಸ್ ಪೋಲಿಯೋ ಹಾಕಿಸಲಿಕ್ಕೆ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಹಾಕಿಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈ ಲಸಿಕೆಯ ಕಿಮ್ಮತ್ತು ಬಹಳಷ್ಟು ಕಡಿಮೆ ಆದರೂ ಕೂಡ ಈ ಲಸಿಕೆಯನ್ನ ಮಕ್ಕಳಿಗೆ ಹಾಕಿ ಅದರ ಪರಿಣಾಮ ಸರಿಯಾದ ರೀತಿಯಲ್ಲಿ ಬರಬೇಕಾದ್ರೆ ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಅಂತ ಏನು ಹೇಳ್ತೀವಲ್ಲ, ನಾವು ಮೂಲಭೂತ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಆರೋಗ್ಯ ಕಾರ್ಯಕರ್ತರು, ವೈದ್ಯರು, ಸಮಾಜ ಸೇವಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಳಗೊಂಡ್ರೆ ಮಾತ್ರ ಕಾರ್ಯಕ್ರಮವನ್ನ ಏನಂತಂದ್ರೆ ಸಫಲ ಮಾಡಲಿಕ್ಕೆ, ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. 2014ರಲ್ಲಿ ಮುಕ್ತವಾದರೂ ಯಾಕೆ ನಾವು ಇನ್ನ ಪೋಲಿಯೋವನ್ನ ಮುಂದುವರಿಸ್ತಾ ಇದೀವಿ ಅಂತ ನಮಗೆಲ್ಲ ಗೊತ್ತಿದ್ದ ವಿಷಯ. ಬೇರೆ ನೆರೆ ರಾಷ್ಟ್ರಗಳಲ್ಲಿ ಪೋಲಿಯೋನ್ನ ಇನ್ನೂ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇನ್ನೂ ಸಾಕಷ್ಟು ಕೇಸುಗಳು ನೈಜೀರಿಯಾದೊಳಗಾಯ್ತು, ಜರ್ಮನಿ ಒಳಗಾಯ್ತು. ಈಗ ಮೊನ್ನೆ ಜರ್ಮನಿ ಒಳಗೂ 2 ಕೇಸ್ ಬಂದಿದೆ. ಸೊ ಅದು ಸ್ಪ್ರೆಡ್ ಆಗ್ತಾ ಏನಾಗುತ್ತೆ, ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬರ್ತಾ ಇರೋದ್ರಿಂದ ನಮ್ಮ ದೇಶಕ್ಕೂ ಇನ್ನೂ ಒಂದು ವೈಲ್ಡ್ ಪೋಲಿಯೋ ವೈರಸ್, ವೈಲ್ಡ್ ಪೋಲಿಯೋ ವೈರಸ್ 3 ಅಂತ ಇದೆ. ಆ ವೈರಸ್ ಇನ್ನೂ ಬರುವಂತಹ ಒಂದು ಶಕ್ಯ ನಮ್ಮ ದೇಶದಾಗೂ ಇದೆ. ಸೊ ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳು ಈಗ ನಮ್ಮ ದೇಶಕ್ಕೂ ಯಾಕೆ ಬರ್ತಾರ ಅಂತೇಳಿ ನಾವು ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ವಿ, ಇನ್ನೂ ಒಂದು ರೌಂಡನ್ನು ಪ್ರತಿ ವರ್ಷ ಮುಂದುವರಿಸ್ತಾನೆ ಇದ್ದೀವಿ. ಯಾಕೆ ಇದರಿಂದ ಏನಾಗುತ್ತೆ, ಪ್ರತಿ ವರ್ಷ ನಾವು ದೇಶದೊಳಗಡೆ ಅಂದ್ರೆ ನಮ್ಮ ಇಡೀ ರಾಷ್ಟ್ರದೊಳಗಡೆ ಒಂದೇ ದಿವಸ ನಾವು ಬೆಳಗ್ಗೆಯಿಂದ ಏನ್ ಮಾಡ್ತೀವಿ, ಸಾಯಂಕಾಲ ತನಕ ಎಲ್ಲ 0 to 5 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತೀವಿ. ಇದರೊಳಗೆ ನಾವೇನ್ ಮಾಡ್ತೀವಿ, 90% ಮಕ್ಕಳಿಗೆ ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಕ್ಕಳನ್ನ ಕರೆತಂದು ಅಲ್ಲೇ ಬೂತ್ ಲೆವೆಲ್ದಾಗೆ ಹಾಕುವಂತ ಪ್ರಯತ್ನ ಮಾಡ್ತಾರೆ. ಮೋರ್ ದನ್ 80% ಮಕ್ಕಳಿಗೆ ಅಟ್ ಎ ಟೈಮ್ ಪಲ್ಸ್ ಪೋಲಿಯೋ ಹನಿ ಹಾಕೋದ್ರಿಂದ ಏನಾಗುತ್ತೆ, ಹರ್ಡ್ ಇಮ್ಯುನಿಟಿ ಅಂತ ಕ್ರಿಯೇಟ್ ಆಗುತ್ತೆ. ಪೋಲಿಯೋ ಒಂದು
ಮಾರಣಾಂತಿಕ ಕಾಯಿಲೆ ಅನ್ನೋದಕ್ಕಿಂತ ಅಂಗವೈಕಲ್ಯ ಮಾಡತಂತ ಕಾಯಿಲೆ. ಸೊ ಹಾಗಾಗಿ ಹುಟ್ಟಿದ ತಕ್ಷಣ 2 ಹನಿ 5 ವರ್ಷದ ಮಕ್ಕಳು ಆಗೋವರೆಗೂ ಪ್ರತಿ ವರ್ಷ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಹಾಕ್ತಾ ಇರ್ತೀವಿ. ಯಾಕೆ ಹಾಕ್ತೀವಿ ಅಂದ್ರೆ ಹರ್ಡ್ ಇಮ್ಯುನಿಟಿ ಅಂದ್ರೆ ಎಲ್ಲಾ ಕಡೆನೂ ಇಮ್ಯುನಿಟಿ ಡೆವಲಪ್ ಆಯ್ತು ಮಕ್ಕಳಲ್ಲಿ. ಅಂದ್ರೆ ಸೊ ಒಂದು ಮಗುನು ಮಿಸ್ ಆಗಲಿಲ್ಲ ಅಂದ್ರೆ ಎಲ್ಲ ಇಡೀ ನಮ್ಮ ಭಾರತದಲ್ಲಿ ಆ ಪಲ್ಸ್ ಪೋಲಿಯೋ ಇದು ವೈರಸ್ ಅನ್ನೋದನ್ನ ಪ್ರತಿ ಇಂಡಸ್ಟ್ರಿನಲ್ಲೂ ಹರಡ್ಲಿಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತೀವಿ. ಸೊ ಹರ್ಡ್ ಇಮ್ಯುನಿಟಿ ಬಂದಂದ್ರೆ ಸ್ಪ್ರೆಡಿಂಗ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.